ಇಲಾಖೆ ವತಿಯಿಂದ ನಡೆಯತಕ್ಕಂಥ ದಾಳಿಯ ಬಗ್ಗೆ ಮಾಧ್ಯಮದ ಸ್ನೇಹಿತರ ಮುಂದೆ ನನ್ನ ಪ್ರತಿಕ್ರಿಯೆ ಕೊಟ್ಟುಬಿಟ್ಟಿದ್ದೇನೆ. ಚುನಾವಣೆಯ ನಾಮಪತ್ರ ಸಲ್ಲಿಕೆಯ ನಂತರ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಈ ಐಟಿಯ ರೈಡ್ಗಳೇನಿದ್ದಾವೆ ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ರೈಡ್ ಆಗಿದೆ. ಕಾನೂನುಬದ್ಧವಾಗಿ ಐಟಿ ಇಲಾಖೆ ನಡ್ಕೊಳ್ತಕ್ಕಂಥ ಅವರ ಅಧಿಕಾರದ ವ್ಯಾಪ್ತಿಗಳೇನಿದೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಮಾಡ್ತಕ್ಕಂಥದ್ದೇನಿದೆ ಅದಕ್ಕೆ ನನ್ನ ಸಹಮತ ಇದೆ. ಐಟಿ ಇಲಾಖೆ ಇರ್ತಕ್ಕಂಥದ್ದೇ ದೇಶದಲ್ಲಿ ಯಾರು ಅಕ್ರಮ ಹಣ ಸಂಪಾದನೆ ಮಾಡಿಟ್ಟಿರ್ತಾರೆ, ಸರಿಯಾದ ರೀತಿಯ ಐಟಿಗೆ ಮಾಹಿತಿಗಳನ್ನು ಕೊಟ್ಟಿರೋದಿಲ್ಲ, ಅಂಥವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಸಹಜ. ಅದು ನಾನಿಲ್ಲ ಅಂತ ಹೇಳೋದಿಲ್ಲ. ಇವತ್ತು ಇಂಡಿವಿಜುವಲ್ ಯಾರೋ ನಮ್ಮ ಅಭಿಮಾನಿಗಳ ಮನೆ ರೈಡ್ ಮಾಡೋದು ಒಂದು ಭಾಗ, ರಾಜ್ಯ ಸರ್ಕಾರದ ಕಚೇರಿಗಳ ಮೇಲೆ ದಾಳಿ ಮಾಡಿರೋದು ಇದೆಯಲ್ಲ, ಇದಕ್ಕೇನು ಹೇಳ್ತೀರಿ? ಈಗ ಅಲ್ಲೆಲ್ಲೋ ಹಾಸನದಲ್ಲಿ PWD ಲೋಕೋಪಯೋಗಿಯ ಇಂಜಿನಿಯರ್ನ ಕಚೇರಿಗೆ ರೈಡು, ಕನಕಪುರದಲ್ಲಿ ತಹಶೀಲ್ದಾರ್ ಕಚೇರಿ ರೈಡು, ಇದೆಲ್ಲ ಹೊಸ ರೀತಿಯಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು. ಏಕಾಏಕಿ ಸುಮಾರು 25-30 ಕಡೆ ರೈಡ್ಗಳೇನು ನಡೀತಾ ಇದೆ. ಶಿವಮೊಗ್ಗದಲ್ಲಿ ರೈಡ್ ನಡೀತಾ ಇದೆ. ಶಿವಮೊಗ್ಗದಲ್ಲಿ ರೈಡ್ ಮಾಡಿರ್ತಕ್ಕಂಥದ್ದೇನು ಯಡಿಯೂರಪ್ಪನವ್ರು ಪಾಪ ದುಡ್ಡೇ ಖರ್ಚು ಮಾಡಿದ್ರೆ ಚುನಾವಣೆ ನಡೆಸ್ತಾರಲ್ವೇ, ಕೈ ಮುಕ್ಕೊಂಡು ಅವ್ರು ಮಾಡಿರೋ ಸಾಧನೆ ಹೇಳ್ಕೊಂಡು ನರೇಂದ್ರ ಮೋದಿ ಅವ್ರದ್ದು 2 ಕೋಟಿ ರೂಪಾಯಿ ಹಣ ಸಿಕ್ತಲ್ಲ ಅಲ್ಲಿ. 10 ಲಕ್ಷ ರೂಪಾಯಿಗಳ ಮೇಲೆ ಹಣ ದೊರಕಿದ್ರೆ ಯಾವುದಾದ್ರೂ ತಪಾಸಣೆ ಮಾಡಬೇಕಾದ್ರೆ ಅದು ಇನ್ಕಮ್ ಟ್ಯಾಕ್ಸ್ಗೆ ರೆಫರ್ ಮಾಡ್ತಾರೆ. 2 ಕೋಟಿ ರೂಪಾಯಿ ಹಣ ಸಂಗ್ರಹ ಆಯ್ತಲ್ಲ ಅಲ್ಲಿ, ತಪಾಸಣೆ ಮಾಡಿದ್ರೆ ಹಿಡಿದಿದ್ರಲ್ಲ, ಇನ್ಕಮ್ ಟ್ಯಾಕ್ಸ್ಗೆ ಅದು ಹ್ಯಾಂಡ್ ಓವರ್ ಮಾಡಿದ್ರಲ್ಲ, ಇಲ್ಲಿವರೆಗೆ ಅದು ಯಾರು ದುಡ್ಡು ಅಂತ ಏನಾದ್ರು ಘೋಷಣೆ ಮಾಡಿದ್ರ? ಆ ಕೇಸ್ ಏನಾಗಿದೆ ಅಂತ ಹೇಳಿದ್ದಾರೆ ಬಾಲಕೃಷ್ಣ ಅವರು. ಅದು ಯಾವುದೋ ಡೆಲ್ಲಿ ಒಳಗೆ ಯಾವುದೋ ಕಾರ್ವಾನ್ ಪತ್ರಿಕೆಯಲ್ಲಿ ಬಂತಲ್ಲ, ಯಾವುದೋ ಯಡಿಯೂರಪ್ಪನ ಡೈರಿ, ಆ ಡೈರಿ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದಾರೆ ಯಾರಿಗೆ? ಬಾಲಕೃಷ್ಣಗೆ. ಬೇರೆ ಇನ್ಯಾವುದಾದ್ರು ವಿಷಯದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇವರು? ಯಾವ ಆಧಾರದ ಮೇಲೆ, ಯಾವ ಅಧಿಕಾರದ ವ್ಯಾಪ್ತಿ ಒಳಗೆ ಇವರು ಅದು ನಕಲಿ ಡೈರಿ ಅಂತ ಏನು ಹೇಳ್ತಾ ಇದ್ರು? ಅಸಲಿ ಡೈರಿ ಯಾವುದು? ಬಾಲಕೃಷ್ಣ ಅವರು ಕ್ಲಾರಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಮಾಹಿತಿ ಇದೆ. ರಾಜ್ಯದ ಬಿಜೆಪಿಯ ಒಬ್ಬ ವ್ಯಕ್ತಿ ಹಲವಾರು ಹೆಸರುಗಳನ್ನು ಸಂಗ್ರಹ ಮಾಡಿ ಅಮಿತ್ ಶಾಗೆ ಕಳಿಸ್ತಾನೆ ಹೆಸರುಗಳನ್ನು, ಇಂತಿಂಥವ್ರನ್ನ ರೈಡ್ ಮಾಡಬೇಕು ಅಂತ ಹೇಳಿ. ಅಲ್ಲಿಂದ ಬಾಲಕೃಷ್ಣಗೆ ಇವರು ರವಾನೆ ಮಾಡ್ತಾರೆ ಹೆಸರುಗಳನ್ನ. ಅದರ ಮೇಲೆ ಇವತ್ತಿಷ್ಟೆಲ್ಲ ರಾಜ್ಯದಲ್ಲಿ ಏನು ಈ ದೇಶದಲ್ಲಿ ಎಲ್ಲೋ ಅಕ್ರಮ ನಡೆದೇ ಇಲ್ಲ. BJP ಸರ್ಕಾರಗಳು ನಡೀತಕ್ಕಂಥ ರಾಜ್ಯಗಳಲ್ಲಿ ಅಕ್ರಮಗಳೇ ನಡೆದಿಲ್ಲ. ಭಾಳ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಈ ದೇಶ ಕಾಪಾಡ್ತಾ ಇರ್ತಕ್ಕಂಥವ್ರು BJP ನಾಯಕರುಗಳು. ಇವತ್ತು ನೋಡಿದ್ರೆ ಯಡಿಯೂರಪ್ಪನವ್ರದ್ದು, ಈಶ್ವರಪ್ಪನವ್ರ ಹೇಳಿಕೆಯನ್ನು, ಯಡಿಯೂರಪ್ಪನವ್ರು ಎಷ್ಟು ಲೂಟಿ ಮಾಡಿದ್ದಾರೆ ಅನ್ನೋದು ಜಗಜ್ಜಾಹಿರ. ಆ ಲೂಟಿ ಮಾಡಿರ್ತಕ್ಕಂಥದ್ದನ್ನು ರಕ್ಷಣೆ ಪಡ್ಕೊಳ್ಳಿಕ್ಕೆ ಈ ದೇಶದ ಸಂವಿಧಾನಾತ್ಮಕವಾದಂಥ ವ್ಯವಸ್ಥೆಗಳೇನಿದ್ದಾವೆ ಆ ಇನ್ಸ್ಟಿಟ್ಯೂಷನ್ಗಳನ್ನು ಯಾವ ರೀತಿ ಖರೀದಿ ಮಾಡ್ಕೊಂಡ್ರು. ವಿಧಾನಸೌಧದ ಮುಂಭಾಗದಲ್ಲಿ ಹಣ ಯಾರು ಸಾಗಿಸ್ತಾ ಇದ್ರಲ್ಲ, ಆ ಸಂವಿಧಾನದ ಸಂಸ್ಥೆ ವತಿಯಿಂದ ಅವ್ರ ಪರವಾಗಿ ಫೇವರ್ ಮಾಡ್ಕೊಳ್ಳಿಕ್ಕೆ 1.5 ಕೋಟಿನೇನೋ ಹಣ ಸಿಗ್ತಲ್ಲ ಹಿಂದಿನ ಸರ್ಕಾರದಲ್ಲಿ. ಯಾರು ದುಡ್ಡು ಎಲ್ಲಿಗೆ ಹೋಗ್ತಾ ಇತ್ತು? ಇಲ್ಲಿವರೆಗೆ ಇರೋದು ಇನ್ಕಮ್ ಟ್ಯಾಕ್ಸ್ನವರು ಅದರ ಮಾಹಿತಿ ಇಟ್ಟು ಶಿಕ್ಷೆ ಕೊಟ್ಟರೆ ಯಾರಿಗಾದರೂ ಹೇಳ್ತಾ ಹೋದ್ರೆ ಸೀರೀಸ್ ಆಫ್ ಇದು ಹೇಳ್ಬೋದು. ಪಾಪ ನಮ್ಮ ಈಶ್ವರಪ್ಪನವ್ರು ಹೇಳಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಅದೆಂತೂ ಪದ ಬಳಸಿದ್ದಾರೆ. ಇವ್ರ ಮನೆ ಒಳಗೆ ಇರಿಗೇಷನ್ ಮಿನಿಸ್ಟರ್ ಆಗಿ ಅದೆಂತೂ ನೋಟ್ನ ಕೌಂಟ್ ಮಾಡೋ ಮಿಷಿನ್ಗಳು ಇಟ್ಕೊಂಡಿದ್ರು. ಏನು ಪಾಪ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ನ ನೋಟ್ನ ಎಣ್ಸಕ್ಕೆ ಇಟ್ಕೊಂಡಿದ್ರ 2 ಮಿಷಿನ್ನ. ಇವ್ರು ನಮಗೆ ಬುದ್ಧಿ ಹೇಳಕ್ಕೆ ಬಂದಿದ್ದಾರಲ್ಲ ಪ್ರಾಮಾಣಿಕತೆ ಬಗ್ಗೆ.
ಏನು ಪುಟ್ಟರಾಜು ಮನೆ ಒಳಗೆ ನೋಟ್ನ ಎಣ್ಸ ಮಿಷನ್ ಸಿಗ್ತಾ ಏನಾದರೂ, ಏನು ಟನ್ಗಟ್ಟಲೆ ದುಡ್ಡು ಸಿಗ್ತಾ ಕುಮಾರಸ್ವಾಮಿದು ಏನಾದರೂ ಅಲ್ಲಿ? ಯಾವ ಕಾರಣಕ್ಕೆ ಇವರು ಇವತ್ತು ಈ ರೀತಿಯ ದಾಳಿಯನ್ನು ನಡೆಸ್ತಾ ಇದ್ದಾರೆ? ಇವತ್ತು ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕಷ್ಟೇ. ಇದಕ್ಕೆಲ್ಲ ಭಯಭೀತರಾಗಿ ನಾವು ಕೂರ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ನನ್ನ ಮನೆಗೂ ಬೇಕಾದ್ರೆ ಬರಲಿ, ಮುಖ್ಯಮಂತ್ರಿಗಳ ಮನೆ ರೈಡ್ ಆಗಲ್ಲ ಅನ್ನೋದು ಗೊತ್ತು ನನಗೆ. ಯಾವುದೋ ಕೋರ್ಟ್ಗಳ ಆದೇಶ ಇಲ್ಲದೆ ಮುಖ್ಯಮಂತ್ರಿಗಳ ಮನೆಯನ್ನು ರೈಡ್ ಮಾಡ್ತಕ್ಕಂಥದ್ದು ಆಗದೇ ಇಲ್ಲ. ಇವ್ರಿಗೆ ಮಾಡ್ಲಿಕ್ಕೆ ಬರೋದು ಇಲ್ಲ, ಗೊತ್ತು ನನಗೇನೋ. ಯಾವುದೋ ಟಿ ವಿಗಳಲ್ಲಿ ಕುಮಾರಸ್ವಾಮಿ ಅವರು ಭಯಭೀತರಾಗ್ಬಿಟ್ಟಿದ್ದಾರೆ ಅಂತ ಏನೋ ಹೊಡಿತಾ ಇದ್ರು. ನನ್ನ ಮನೆ 24 ಗಂಟೆ ಬಾಗಿಲು ತೆಗೆದಿರ್ತದೆ. ಪಾಪ ನನ್ನ ಬಗ್ಗೆ ಬಾಲಕೃಷ್ಣ ನನ್ನ ಕುಟುಂಬದ ಆಸ್ತಿ ಬಗ್ಗೆ ಎಷ್ಟೆಷ್ಟು ಶೋಧನೆ ಮಾಡೋರು ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ವೇ? ಏನೇನು ನಡೆಸ್ಕೊಂಡಿದ್ದಾರೆ ಅಂತೇಳಿ ಪಾಪ ಒದ್ದಾಡ್ತಾ ಇದ್ದಾರೆ. ಏನಪ್ಪ ಇವನು ಮುಖ್ಯಮಂತ್ರಿ ಆದವನು, ಹಿಂದೆ ಮುಖ್ಯಮಂತ್ರಿ ಆದವನು, ಏನು ಇವನು ಸಿಗೋದಿಲ್ವಲ್ಲ ನಮಗೆ ಅಂತೇಳಿ ಪಾಪ ಒದ್ದಾಡ್ತಾನೆ. ಆ ಬಾಲಕೃಷ್ಣಗೆ ಇವತ್ತು ಕೇಂದ್ರ ಸರ್ಕಾರ ಏನೋ ಸಂವಿಧಾನಾತ್ಮಕವಾದಂಥ ಹುದ್ದೆ ಕೊಡ್ತೀವಿ, ಇನ್ನೇನು 2 ತಿಂಗಳಿಗೂ 3 ತಿಂಗಳಿಗೂ ರಿಟೈರ್ ಆಗ್ತಾರೆ. ಇವತ್ತು ನೀನು ಇದೆಲ್ಲ ನಡೆಸು, ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿನಗೆ ಮುಂದೆ ರಾಜ್ಯಪಾಲರು ಮತ್ತಿನ್ಯಾವುದೋ ಜಾಗ ಕೊಡ್ತೀನಿ ಅಂತ ಹೇಳಿ ಇದೆಲ್ಲ ನಡೆಸ್ಕೊಂಡು ಕೂತಿದ್ದಾರೆ. ನಾನು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರಲೇ ಇವತ್ತು ಈ ರೀತಿಯ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಕಚೇರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದೇನಿದೆ ವಿರೋಧಿಗಳ ಮೇಲೆ. ಇವತ್ತು ನರೇಂದ್ರ ಮೋದಿ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ, IT ಅಧಿಕಾರಿಗಳು ಯಾವ ಕಾರಣಕ್ಕೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ತಾ ಇದ್ರು? ಅವರ ಸಹಾಯವನ್ನು ಕೇಳ್ತಾ ಇದ್ರು ರೈಡ್ ಮಾಡಬೇಕಾದ್ರೆ. ಯಾವ ಕಾರಣಕ್ಕೆ CRPF ಇಂದ ಕರ್ಕೊಂಬಂದರು ಇವತ್ತು ಅಧಿಕಾರಿಗಳನ್ನ ಇಲ್ಲಿ? ಇವತ್ತು ಈ ದೇಶದ ಯಾವೊಂದು ಫೆಡರಲ್ ಸಿಸ್ಟಮ್ನ ಇವತ್ತು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವರೇನು ದಂಗೆ ಹೊರಟಿದ್ದಾರೆ, ಇವರು ದಾಳಿ ಮಾಡಲಿಕ್ಕೆ. ಇವತ್ತು CRPFನ ಕಳಿಸಿ ಈ ರೀತಿಯ ಒಂದು ಉದ್ದಟತನ ನಡೆಸ್ಕೊಂಡ ಮೇಲೆ ನಾನು ನಮ್ಮ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೇ? ಇಂಥ ನೀಚತನದ ರಾಜಕೀಯ ಎಲ್ಲಾದರೂ ಕಾಣಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ನಾವು ಹೇಳ್ತಾ ಇರೋದು. ರೈಡನ್ನು ಕಾನೂನುಬದ್ಧವಾಗಿ ಬೇರೆ ಸಂದರ್ಭಗಳಲ್ಲಿ ನಡೆಸ್ತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಯಾರು ಮೇಲ್ನೋಟಿಗೆ ಎಲ್ರಿಗೂ ಅರ್ಥ ಆಗ್ತದೆ. ಕೇವಲ ಹಾಸನ, ಅಲ್ಲಿಂದ ಮಂಡ್ಯ, ಈಗ ಕನಕಪುರ, ಮೈಸೂರು, ಶಿವಮೊಗ್ಗದಲ್ಲಿ BJP ನಾಯಕರ ಮನೆ ರೇಡ್ ಆಗಿಲ್ಲ. ಹೌದು, ದೇವೇಗೌಡರ ದೂರದ ಸಂಬಂಧಿ ಪರಮೇಶ ಅಂತ ಹೇಳಿ ಅಲ್ಲೇನೋ ಒಂದು ಶೋರೂಮ್ ಇಟ್ಕೊಂಡಿದ್ದಾರೆ, ಮಾರುತಿ ಶೋರೂಮ್, ಹಲವಾರು ವರ್ಷಗಳಿಂದ. ಮತ್ತು ಚಿಕ್ಕಮಗಳೂರು ಈ ಭಾಗದಲ್ಲೇ ಯಾತಕ್ಕೆ ಇವರು ರೈಡ್ ಮಾಡ್ತಾ ಇದ್ದಾರೆ? ಹಾಗಿದ್ರೆ ರಾಜ್ಯದಲ್ಲಿ ಬೇರೆ ಇನ್ನೆಲ್ಲೂ ನಡೆದಿಲ್ವೇ? ಇನ್ನೆಲ್ಲೂ ಅಕ್ರಮವಾಗಿ ಹಣ ಇಟ್ಕೊಂಡಿಲ್ವೇ ಇವರು? ಬರೀ ಇದೇ ಭಾಗಕ್ಕೆ ಮಾತ್ರ ಏನು ಸೀಮಿತವಾಗಿದ್ದಾರೆ? ಅಲ್ಲಿಗೆ JDS ಪಕ್ಷದ ಬಗ್ಗೆ ಅವ್ರಿಗಿರ್ತಕ್ಕಂಥ ಭಯ BJP ನಾಯಕರುಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ BJPಯ ಕೇಂದ್ರ ಸರ್ಕಾರಕ್ಕೆ, ಕಾಂಗ್ರೆಸ್ಸು ಮತ್ತು JDSನ ಕೆಲವು ಆಯ್ದ ಮಂದಿಗಳನ್ನು ಇವತ್ತು ಇವರು ಈ ದಾಳಿಗೆ ಒಳಪಟ್ಟಿರ್ತಕ್ಕಂಥದ್ದೇನಿದೆ. ಅದಕ್ಕೆ ನೆನ್ನೆನೇ ಹೇಳಿದೆ, ಬಾಲಕೃಷ್ಣ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಬೇಕು, ನ್ಯಾಯಯುತವಾಗಿ ಕೆಲಸ ಮಾಡಬೇಕು. ಎಷ್ಟು ಜನ BJP ಈ ರಾಜ್ಯದೊಳಗೆ ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡೆದಿದ್ದಾರೆ? ಅವರ ಆಸ್ತಿಗಳು ಎಷ್ಟಿದೆ? ಯಾರು ತನಿಖೆ ಮಾಡಿದ್ದಾರೆ ಯಾರ ಮೇಲಾದರೂ? ಇದು ಈ ಯಾತಕ್ಕೆ BJP ಕರ್ನಾಟಕದಲ್ಲಿ ಸರ್ವನಾಶ ಆಗ್ತಕ್ಕಂಥ ದಿನ ಪ್ರಾರಂಭ ಆಗಿದೆ. ಇದಕ್ಕೆ ಕಾರಣ ಮೂಲ JDS ಪಕ್ಷ. JDS ಪಕ್ಷವನ್ನು ಇವತ್ತು ಎದುರಿಸಬೇಕು. JDS ಪಕ್ಷವನ್ನು ಇವತ್ತು ದಾಳಿ ನಡೆಸಿ ನಮ್ಮನ್ನು ಇವತ್ತೆಲ್ಲ ಒಂದು ಕಡೆ ಎದುರಿಸಿ ಚುನಾವಣೆ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಇದರಿಂದ ಸಾಧ್ಯ ಆಗೋದಿಲ್ಲ. ಎಲ್ಲದಕ್ಕೂ ತಯಾರಾಗಿದ್ದೇವೆ. ಕಾನೂನಿನ ವ್ಯವಸ್ಥೆಯಲ್ಲಿ ಇವತ್ತು ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಈ ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಸಂವಿಧಾನದ ವ್ಯವಸ್ಥೆ ಏನಿದೆ ಅದರಲ್ಲಿ ರಕ್ಷಣೆಯನ್ನು ಪಡಿತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡೋದಂಥವ್ರಿಗೆ ಅವಕಾಶಗಳು ಇದೆ. ಈಗ ಹೋಗ್ತಾ ಇದ್ದೇನೆ, ಪ್ರತಿಭಟನೆ ಕೂರ್ತೇನೆ, ನೋಡೋಣಂತೆ. ಬೆಂಗಳೂರಿನಲ್ಲಿ ನಾನು ಕೂರ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಮತ್ತು
JDSನ ಎಲ್ಲ ಕಾರ್ಯಕರ್ತರು ಪಕ್ಷದ ಮುಖಂಡರುಗಳು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ದೇಶ ನೋಡಲಿ ಇದನ್ನು. ಇಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇರೋದು ಯಾವ ಸರ್ಜಿಕಲ್ ಸ್ಟ್ರೈಕ್ ಇದು? IT ಸರ್ಜಿಕಲ್ ಸ್ಟ್ರೈಕಾ? ಓ ನಿನ್ನೆ 15 ನಿಮಿಷ ಏನೋ ದೊಡ್ಡ ನೋಡಿದೆ ಮಾಧ್ಯಮಗಳಲ್ಲಿ. ಆಫೀಸಲ್ಲಿರೋರು ಆತಂಕ, ಬಾತ್ರೂಮ್ ಒಳಗಿರೋರು ಆತಂಕ. ಇಲ್ಲಿ 2,500 ರೂಪಾಯಿ ನೋಟ್ ಬ್ಯಾನ್ ಮಾಡ್ತಾರಂತೆ, 500 ರೂಪಾಯಿ ನೋಟ್ ಬ್ಯಾನ್ ಮಾಡ್ತಾರಂತೆ. ಏನು ಹೊಡೆದಿದ್ದು ಏನೋ ಮಹಾನ್ ದೊಡ್ಡ ಸಾಧನೆ ಇವತ್ತೇನೋ ಹೇಳ್ತಾರೆ ಅಂತೇಳಿ ಕೂತ್ರೆ ಅದು ಯಾವುದೋ ಸ್ಯಾಟಲೈಟ್ ಡೆಡ್ ಆಗಿದೆ. ಡೆಡ್ ಆಗಿರೋ ಸ್ಯಾಟಲೈಟ್ನ ಇವತ್ತೇನು ನಿಷ್ಕ್ರಿಯಗೊಳಿಸ್ಬಿಟ್ರಂತೆ. ಅಮೇರಿಕಾ, ಚೈನಾ, ರಷ್ಯಾ ಜೊತೆ ಕಾಂಪಿಟೇಷನ್ನಲ್ಲಿ ಇವ್ರು ಮುಂದೆ ಹೊಡೆದ್ಬಿಟ್ರಂತೆ. ಈ ಕೆಲಸ ನರೇಂದ್ರ ಮೋದಿ ಎಲ್ಲ ಮಾಡಿರೋದು. ಇದು ವಿಜ್ಞಾನಿಗಳು ನಿರಂತರವಾಗಿ ರಿಸರ್ಚ್ ಮಾಡ್ತಕ್ಕಂಥವ್ರು ಅವ್ರು ನಡೆಸ್ತಾರೆ. ಇವ್ರದ್ದೇನಿದೆ ಅಲ್ಲಿ ಪಾತ್ರ? ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿದು. ಇದು ನಿಷ್ಪಕ್ಷಪಾತವಾದಂಥ ಚುನಾವಣೆ ಇವತ್ತು ಕೇಂದ್ರ ಸರ್ಕಾರ ನಡೆಸಲಿಕ್ಕೆ ತಯಾರಾಗಿಲ್ಲ. ಅವರಿಗೆ ಗೊತ್ತಾಗಿದೆ ಈ ಚುನಾವಣೆಯಲ್ಲಿ ಈ ಬಾರಿ BJPಯನ್ನು ಜನ ಮಲಗಿಸ್ತಾರೆ ಅಂತ ಹೇಳಿ. ಅದಕ್ಕೆ ಎಲ್ಲ ರೀತಿಯಲ್ಲಿ ಇವತ್ತು ವಾಮಮಾರ್ಗಗಳ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರ ಹೊರಟಿದೆ. ಅವರ ಅಧೀನದಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳನ್ನು ದುರುಪಯೋಗ ಪಡಿಸ್ತಾರೆ. ನೋಡೋಣಂತೆ ಏನು ಇವ್ರಿಗೆ ಹೋರಾಟ ಮಾಡಬೇಕು. ನಾವು ರಾಜಕೀಯವಾಗಿ ನಮ್ಮ ಹೋರಾಟ ನಡೆಸಬೇಕಲ್ಲ, ನಡೆಸ್ತೀವಿ. ಅಲ್ಲ ಸರ್, ಮಂಡ್ಯದಲ್ಲಿ ತಮ್ಮ ಮಗ ಕಂಟೆಸ್ಟ್ ಮಾಡಿರಲ್ಲ ಸರ್, ಅದರಿಂದಲೂ ಕೂಡ ಮಂಡ್ಯದಲ್ಲಿ ನಡೆದಂತ ಈ IT ದಾಳಿ ಇದೆ, ಅದು ಹೆಚ್ಚು ಮಹತ್ವ. ಈಗ ಏನು ದಾಳಿ ಬೇಕಾದರೂ ಮಾಡ್ಕೊಳ್ಳಿ, ಇದಕ್ಕೆಲ್ಲ ಎದುರ್ಕೊಂಡು ಕೂತ್ಕೋತೀವ? ಏನೇ ಅಂತ ಗೊತ್ತಿದೆ ನನಗೆ. ಅಲ್ಲಿ ಚುನಾವಣಾ ಪರಿಣಾಮ ಯಾವ ಪರಿಣಾಮ ಬೀರ್ತಕ್ಕಂಥ ಪ್ರಶ್ನೆ ಇಲ್ಲ. ಇದರ ಮುಖಾಂತರ ಅವ್ರೇನಾದರೂ ಮಂಡ್ಯದಲ್ಲಿ BJP ಅಭ್ಯರ್ಥಿ, ಬೆಂಬಲಿತ ಅಭ್ಯರ್ಥಿ ಗೆಲ್ಲಿಸ್ಕೊಂತೀವಿ ಅಂತ ತಿಳ್ಕೊಂಡಿದ್ರೆ ಅದು ಕನಸಿನ ಮಾತು. ಸರ್, ಈಗ ಪ್ರಮುಖ ಒತ್ತಾಯ ಏನಿರುತ್ತೆ ಸರ್ ಪ್ರತಿಭಟನೆ? ಒತ್ತಾಯ ಈ ರೀತಿಯ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಡೆಸ್ತಕ್ಕಂಥದ್ದೇನಿದೆ, ಅದು ಯಾರು ಡೈರೆಕ್ಟರ್ ಇದ್ದಾರೆ ಇಲ್ಲಿ ಮುಖ್ಯಸ್ಥ, ಮೊದಲು ಅವ್ರನ್ನ ಇಲ್ಲಿಂದ ಹೊರಗಾಕಬೇಕು. ಯಾರಾದರೂ ನಿಷ್ಪಕ್ಷವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡಿ. ಸಂಪರ್ಕದಲ್ಲಿರೋ ಮಾಹಿತಿ ಏನಾದ್ರು ಲಭ್ಯವಾಗಿದೆ ಸರ್? ಅದರಲ್ಲೇನು ಸಂಶಯ ಇದೆಯಾ ನಿಮಗೆ? BJP ನಾಯಕರ ಜೊತೆ ಅವ್ರು ನಿರಂತರ ಸಂಪರ್ಕದಲ್ಲೇ ಇದ್ದಾರೆ. ಅವರು ಲಿಸ್ಟ್ ಅಮಿತ್ ಶಾ ಯಾರು ಕಳಿಸೋರು, ಅಮಿತ್ ಶಾ ಅಲ್ಲಿಂದ ಇವ್ರಿಗೆ ಹೆಂಗೆ ರವಾನೆ ಮಾಡಿದ್ರು, ಇದೆಲ್ಲ ನನ್ನ ಹತ್ರ ಮಾಹಿತಿಗಳಿದೆ. ತಲೆ ಕೆಡಿಸ್ಕೊತೀರಿ ಬನ್ನಿ.